ಬಳ್ಳಾರಿಯಲ್ಲಿ ಜೆಸ್ಕಾಂ ವರ್ಸಸ್ ಮಹಾನಗರ ಪಾಲಿಕೆ ಸಿಬ್ಬಂದಿಯ ಗಲಾಟೆ ಶುರುವಾಗಿದೆ. ಮರದ ರೆಂಬೆ ಕೊಂಬೆಗಳನ್ನ ಕಟ್ ಮಾಡಿ ಅದಾದ ನಂತರದಲ್ಲಿ ವಿಲೇವಾರಿ ಆಗದೇ ಇರೋದಕ್ಕೆ ಸಮಸ್ಯೆಗಳು ಉಲ್ಬಣವಾಗಿರೋದು. ಬಳ್ಳಾರಿಯಲ್ಲಿ ಜೆಸ್ಕಾಂ ವರ್ಸಸ್ ಮಹಾನಗರ ಪಾಲಿಕೆ ಸಿಬ್ಬಂದಿ ಮರದ ರೆಂಬೆ ಕೊಂಬೆಗಳನ್ನ ಕಟ್ ಬಳಿಕ ವಿಲೇವಾರಿ ಆಗಿಲ್ಲ. ಪ್ರಮುಖ ಬೀದಿಗಳಲ್ಲಿ ಲೈನ್ ಕ್ಲಿಯರ್ ಹಾಗೆ ರೆಂಬೆ ಕೊಂಬೆಯನ್ನ ಕಟ್ ಮಾಡಿದ್ರು ಕ್ಲಿಯರೆನ್ಸ್ಗಾಗಿ. ಸೂಕ್ತ ವಿಲೇವಾರಿ ಮಾಡದೆ ಹಾಗೆ ಬಿಟ್ಟು ಸಾರ್ವಜನಿಕರಿಗೆ ಇದರಿಂದ ಕಿರಿಕಿರಿಯಾಗಿತ್ತು. ರೋಸಿ ಹೋದ ಪಾಲಿಕೆ ಸಿಬ್ಬಂದಿ. ಹಾಗಾಗಿ ರೆಂಬೆ ಕೊಂಬೆಯನ್ನು ತಂದು ಕೆಬಿ ಗೇಟ್ಗೆ ಪಾಲಿಕೆ ಸಿಬ್ಬಂದಿ ಕಟ್ಟಿದ್ದಾರೆ. ರಾಯಲ್ ವೃತ್ತದ ಜೆಸ್ಕಾಂ ಕಚೇರಿ ಮುಂದೆ ತಂದು ಹಾಕಿ ಪಾಠವನ್ನ ಕಲಿಸುವ ಕೆಲಸ ಮಾಡಿದ್ದಾರೆ. ಬಹಳಷ್ಟು ಬಾರಿ ಹೇಳಿದ್ರು ಅನ್ಸುತ್ತೆ, ಮನವಿ ಮಾಡಿಕೊಂಡಿದ್ರು, ಆದ್ರೂ ಕೂಡ ಕೇರ್ ಮಾಡದೇ ಇದ್ದ ಸಂದರ್ಭದಲ್ಲಿ ಪಾಲಿಕೆಯವರು ಮಾಡಿರುವ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಕೋಪ ತಾರಕಕ್ಕೇರಿತ್ತು. ಎಷ್ಟು ದಿನ ಆಗಿತ್ತು ಮರ ಬಿದ್ದು? ಕ್ಲಿಯರೆನ್ಸ್ ಮಾಡಿಕೊಡಿ ಅಂತ ಮನವಿಯನ್ನ ಕೇಳ್ಕೊಂಡಿದ್ದು ಎಷ್ಟು ಅವಧಿಗಳಾಗಿತ್ತು? ಏನಿದೆ ಹೆಚ್ಚಿನ ಡೀಟೇಲ್ಸ್? ಎಸ್ಡಯನ ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಸಾಕಷ್ಟು ಒಂದು ಮುಖ್ಯ ರಸ್ತೆಗಳಲ್ಲಿ ಈ ಒಂದು ಲೈನ್ ಕ್ಲಿಯರೆನ್ಸ್ಗೋಸ್ಕರ ಈ ಒಂದು ಕೆಇಬಿ ಅಧಿಕಾರಿ ವರ್ಗದವರು ಹಾಗೂ ಸಿಬ್ಬಂದಿಗಳ ಸೇರಿಕೊಂಡು ಈ ಒಂದು ಜಂಗಲ್ ಕಟಿಂಗ್ ಮಾಡಿರ್ತಕ್ಕಂಥ ಕಾರ್ಯ ನಡೆದಿದೆ. ಆದರೆ ಮಾಡಿರ್ತಕ್ಕಂಥ ಜಂಗಲ್ ಕಟಿಂಗ್ ಮಾಡಿರ್ತಕ್ಕಂತಹ ಈ ಒಂದು ಮರದ ರೆಂಬೆ ಕೊಂಬೆಗಳನ್ನು ಕಟ್ ಮಾಡಿದ ನಂತರ ಅದನ್ನು ಸ್ಥಳದಿಂದ ಏನು ಕ್ಲಿಯರ್ ಮಾಡದೆ ಅಲ್ಲಿಯೇ ಬಿಟ್ಟಿರುವಂತಹ ಕಾರಣದಿಂದ ಈ ಕುರಿತು ಸಾಕಷ್ಟು ಬಾರಿ ಈ ಒಂದು ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿರತಕ್ಕಂಥ ಈ ಒಂದು ಮಂಜುನಾಥ್ ಅವರು ಎಚ್ಚರಿಕೆ ನೀಡಿದ್ರು ಸಹ ಅದನ್ನು ಪಾಲನೆ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಕೋಪಗೊಂಡಂತಹ ಈ ಒಂದು ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಇವತ್ತು ನೇರವಾಗಿ ಅವೆಲ್ಲ ಕೊಂಬೆ ರೆಂಬೆಗಳನ್ನು ಮತ್ತು ಮರದ ತುಂಡುಗಳನ್ನು ತೆಗೆದುಕೊಂಡು ಬಂದು ಬಳ್ಳಾರಿ ನಗರದ ಈ ಒಂದು ರಾಯಲ್ ಸರ್ಕಲ್ ಬಳಿ ಇರತಕ್ಕಂತಹ ಈ ಒಂದು ಜೆಸ್ಕಾಂ ಇಲಾಖೆಯ ಉಪವಿಭಾಗದ ಮುಂದೆ ಗೇಟ್ ಗಳಿಗೆ ಹಾಕಿದ್ದಾರೆ. ಇದರಿಂದ ಕೆಲ ಸಮಯದವರೆಗೂ ಸಾರ್ವಜನಿಕರು ಮತ್ತು ಈ ಒಂದು ಸಿಬ್ಬಂದಿ ವರ್ಗದವರು ಕಚೇರಿ ಒಳಗೆ ಹೋಗಲು ಅವಕಾಶ ಇಲ್ಲದಂತೆಯೇ ಈ ಒಂದು ಆಯ್ತು. ತದನಂತರ ಮತ್ತೆ ಈ ಒಂದು ಜೆಸ್ಕಾಂನ ಅಧಿಕಾರಿ ವರ್ಗದವರೇ ಮತ್ತೊಂದೆರಡು ಕೂಲಿ ಆಳುಗಳನ್ನು ತಮ್ಮ ಇಲಾಖೆಯ ಸಿಬ್ಬಂದಿಯವರನ್ನು ನೇಮಿಸಿಕೊಂಡು ಅದನ್ನು ಕ್ಲೀನ್ ಮಾಡತಕ್ಕಂತ ಕೆಲಸ ಮಾಡಿದರು. ಇಲ್ಲಿವರೆಗೂ ನಾವು ಬೆಂಗಳೂರಲ್ಲಿ ಮಾತ್ರ ಯಾರು ಕಸ ಎಸೆಯುತ್ತಾರೆ ಅವರ ಮನೆ ಮುಂದೆ ತಂದು ಹಾಕುವಂತ ಕಾರ್ಯ ಮಾಡ್ತಕ್ಕಂಥದ್ದು ನೋಡಿದಿವಿ. ಈಗ ಹೊಸದಾಗಿ ಬಳ್ಳಾರಿಯಲ್ಲೂ ಸಹ ಈ ಕಾರ್ಯ ಚಟುವಟಿಕೆ ಆಗಿರೋದು. ಇನ್ನು ಇದು ಒಂದು ಎಚ್ಚರಿಕೆ ಗಂಟೆ ಸಾರ್ವಜನಿಕರಿಗೂ ಮತ್ತು ಇತರೆ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿಗಳಿಗೂ ಅನ್ನೋದು ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.